ರೀ, ನೆನೆ ನಮ್ಮಣ್ಣ ಫೋನ್ ಮಾಡಿದ್ರಲ್ಲ, ಅವರು ಅವ್ರ ಮಗನಿಗೆ ನಮ್ಮ ದುಂಬಿನ ತಂದ್ಕೋಬೇಕು ಅಂತಿದ್ದಾರೆ. ಅದಕ್ಕೆ ನೀನೇನು ಹೇಳಿದೆ? ನೋಡೋಣ ಬಿಡು ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡೋ. ಏನು ದುಂಬಿ, ಸಕ್ಕರೆನೇ ಹಾಕಿಲ್ಲ. ಇವಾಗ ಅದು ಇಂಪಾರ್ಟೆಂಟಾ? ಇಂಪಾರ್ಟೆಂಟ್ ಅಂತೇನಿಲ್ಲ, ಮದುವೆ ಆದ್ಮೇಲೂ ಹಿಂಗೆ ಆದರೆ ನನ್ನ ಗತಿ ಏನಾಗಬೇಡ. ಸಿದ್ ಫಸ್ಟ್ ಲವ್ ಯಾರಿಗೂ ಸಿಗೋದೇ ಇಲ್ವಂತೆ ಕಣೋ. ಆದರೆ ನನಗೆ ಆ ಪುಣ್ಯ ಇದೆ. ಏನೇ ಆದರೂ ನಾನು ನಿನ್ನ ಬಿಟ್ಕೊಡಲ್ಲ, ಪ್ರಾಮಿಸ್. ಸಿದ್, ನಿನ್ನ ಮುಖ ನೋಡ್ಕೊಂಡಿದ್ಯೇನೋ? ಕೆಲ್ಸಕ್ಕೆ ಹೋಗ್ತಾನಂತೆ. ಕೆಲಸಕ್ಕೆ ನಿನ್ನ ಮುಖ ನೋಡಿದ್ರೆ ಯಾರಾದರೂ ಕೆಲಸ ಕೊಡ್ತಾರಾ? ಅತ್ತೆ, 1,000 ಅಮೌಂಟ್ ಇದೆ, ಬೇಕಿತ್ತತ್ತೆ. ಯಾಕೋ? ಸಿಟಿ ಕಡೆ ಹೋಗಿ ಬರಬೇಕಿತ್ತು. ನನ್ನ ಹತ್ರ ಇರೋದಿಷ್ಟೇ. ಮತ್ತೆ ಹೋದರೆ? ದುಂಬಿ, ಮತ್ತೆ ಅದೇ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡ. ನಾನು ಬ್ಯಾಂಗ್ಳೂರ್ ಹೋಗ್ತೀನಿ. ಲೋ, ನಿಂಗೇನಾದರೂ ತಲೆ ಕೆಟ್ಟಿದ್ಯೇನೋ? ಯಾಕೋ ಹಿಂಗಾಡ್ತಿದ್ಯಾ? ನಾನು ಅವತ್ತೇ ಹೇಳಿದೆ ತಾನೇ ನಾನೇನು ಅಂದ್ಕೊಂಡಿಲ್ಲ ಅಂತ. ಮತ್ತೆ ಯಾಕೆ ಹಿಂಗಾಡ್ತಿದ್ಯಾ? 2-3 ವರ್ಷ ಆಮೇಲೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಇವಾಗೇನು ಹೋಗಲೇಬೇಕು ಅಂತ ಫಿಕ್ಸ್ ಆಗಿದೆಯಾ? ಅತ್ತೆ, ಅದೇ ಹೇಳಿದ್ನಲ್ಲ ಅತ್ತೆ, ಬೆಂಗಳೂರಿಗೆ ಹೋಗ್ಬೇಕಂತ. ನನ್ನನ್ನೇನು ಕೇಳಬೇಡ ಕಣೋ, ಹೋಗಿ ನಿಮ್ಮ ಮಾವನ್ನೇ ಕೇಳು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡು. ಹಂಗಲ್ಲ ಅತ್ತೆ, ನೀನೇ ಒಂದ್ಸಲ ಮಾತಾಡಿ ನೋಡತ್ತೆ. ಹೇಳಿದ್ನಲ್ವೇನೋ, ನಾನೇನಾರು ಹೇಳಿದ್ರೆ ಅವ್ರು ನನಗೆ ಬೈತಾರಷ್ಟೇ, ನಾನೇನೋ ಹೇಳಲ್ಲಪ್ಪ. ಇನ್ನೂ ದುಡ್ಡೇ ಕೊಟ್ಟಿಲ್ವಂತೆ. ನೆಕ್ಸ್ಟ್ ಮಂತು ಎಲ್ಲ ಸೇರಿ ಕೊಟ್ಬಿಡ್ತೀನಿ ನಾನು. ಅಲ್ಲ, ನಮ್ಮನ್ನೇನು ಬಕ್ಕ ನನ್ನ ಮಕ್ಕಳು ಮಾಡ್ಕೊಂಡಿದ್ಯಾ ಅಂತ. 5 ತಿಂಗಳಾಯ್ತಂತಲ್ಲಪ್ಪ ದುಡ್ಡು ಕೊಟ್ಟು. ಇಲ್ಲ ಅಣ್ಣ, ಅದು ಸ್ಯಾಲ್ರಿ ಇನ್ನು ಓಲ್ಡಲ್ಲಿ ಇಕ್ಕಿದ್ದಾರೆ ಅಣ್ಣ. ಅದೆಲ್ಲ ಗೊತ್ತಿಲ್ಲ. ಈ ತಿಂಗಳು ದುಡ್ಡು ಕೊಟ್ರೆ ಇರಿ, ಇಲ್ಲಾಂದರೆ ಹೋಯ್ತಾ ಇರಿ. ಅಣ್ಣ, RCB 75 ಡನ್ ಮಾಡು. ಏನ್ರಿ ಸಿದ್ಧಾರ್ಥ್, ಕೆಲಸ ಮಾಡ್ತಿದ್ದೀರ ತಾನೇ? ಹಾಂ ಸರ್. ಏನ್ರಿ ಮಾಡ್ತಿದ್ದೀರಾ ನಿಮ್ಮ ತಲೆ? ಲೈಫ್ ಅನ್ನೋ ಜರ್ನಿ ಅಷ್ಟೊಂದು ಸುಲಭ ಇಲ್ಲ ಅಂತ ಅರ್ಥ ಆಗೋಷ್ಟಲ್ಲೇ ಎಲ್ಲ ನನ್ನ ಕೈ ಮೀರೋಗಿತ್ತು. ಏನಾಗಿದೆ ಇವನ್ ಲೈಫಲ್ಲಿ, ಏನು ಕತೆ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಬನ್ನಿ ಒಂದು ಸಲ ನನ್ನ ಲೈಫ್ ಜರ್ನಿನ ನೋಡ್ಕೊಂಡು ಬರೋಣ.